ನಿನ್ನೆ ಜಾರಿ ನಿರ್ದೇಶನಾಲಯ ಮೂಡಾ ಕೇಸ್ಗೆ ಎಂಟ್ರಿ ಕೊಟ್ಟಿತ್ತು. ಇಡಿ ಎಂಟ್ರಿ ಆಗ್ತಾ ಇದ್ದಂತೆಯೇ ಮುಖ್ಯಮಂತ್ರಿಯವರ ಪತ್ನಿ ಪಾರ್ವತಿಯವರು 14 ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದಾರೆ. ನನ್ನ ಪತಿಯ ಘನತೆಯ ಮುಂದೆ 14 ಸೈಟ್ಗಳು ತೃಣಕ್ಕೆ ಸಮಾನ ಅಂತ ಪತ್ರದಲ್ಲಿ ಸಿಟ್ಟು ಹೊರಹಾಕಿದ್ದಾರೆ. ಬೆಳಗ್ಗೆ ಸಿಎಂ ಪತ್ನಿಯವರ ಪತ್ರ ಕೈ ಸೇರ್ತಾ ಇದ್ದಂತೆಯೇ ಸಂಜೆ ಒಳಗೇನೆ ಸೈಟ್ಗಳನ್ನು ವಾಪಸ್ ಪಡ್ಕೊಳ್ಳುವಂತಹ ಹಾಗೆಯೇ ಖಾತೆಯನ್ನು ರದ್ದುಪಡಿಸುವಂತಹ ಪ್ರಕ್ರಿಯೆ ಮುಕ್ತಾಯವಾಗಿದೆ. ನಮ್ಗೆ 3 ಎಕರೆ 16 ಗುಂಟೆನೇ ಕೊಡಬೇಕು. 60 ಕೋಟಿ ಆಗುತ್ತೆ. ಹಾಗಾದ್ರೆ 3 ಎಕರೆ 16 ಗುಂಟೆ ನಾವು ಬಿಟ್ಬಿಡೋದ? ನಾನು ಮುಖ್ಯಮಂತ್ರಿ ಅಂತ ಬಿಟ್ಬಿಡೋದೇನ್ರಿ? 62 ಕೋಟಿ ಆಗುತ್ತೆ, ಕೊಟ್ಬಿಡಿ ಕಾಂಪನ್ಸೇಷನ್ ಕಾನೂನು ಪ್ರಕಾರ. 62 ಕೋಟಿ ಎಲ್ಲರೂ ವಾಪಸ್ 62 ಕೋಟಿ ಕೊಟ್ರೆ 14 ಸೈಟು ವಾಪಸ್ ಕೊಡ್ತೀನಿ ಅಂತಿದ್ದ ಸಿದ್ದರಾಮಯ್ಯ ಈಗ 14 ಸೈಟು ವಾಪಸ್ ಕೊಡಿಸಿದ್ದಾರೆ. 62 ಕೋಟಿ ಅಲ್ಲ, 62 ಪೈಸೆಯನ್ನು ಮೂಡಾದವರಿಂದ ಕೇಳದೆ 14 ಸೈಟುಗಳನ್ನ ವಾಪಸ್ ಮೂಡಾದವರಿಗೆ ಪತ್ನಿ ಮೂಲಕ ಕೊಡಿಸಿದ್ದಾರೆ. ನಿನ್ನೆ ರಾತ್ರಿಯಷ್ಟೇ ಸೈಟ್ ವಾಪಸ್ ತಗೊಳ್ಳಿ ಅಂತ ಸಿಎಂ ಪತ್ನಿ ಪತ್ರ ಬರೆದು ಇಂದು ಬೆಳಿಗ್ಗೆ ಮೂಡಾದವರಿಗೆ ಆ ಪತ್ರ ಕೊಟ್ಟಿದ್ರು. ಸಂಜೆ ಸೂರ್ಯ ಮುಳುಗುವ ಮೊದಲೇ 14 ಸೈಟುಗಳನ್ನ ಮೂಡಾದವರು ವಾಪಸ್ ತಗೊಂಡಿದ್ದಾರೆ. ಸಿಎಂ ಪತ್ನಿ ಪಾರ್ವತಿ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಹೋಗಿದ್ರು. ಅಲ್ಲಿಗೆ ತಹಶೀಲ್ದಾರ್ ಮೂಡಾ ಅಧಿಕಾರಿಗಳು ಬಂದು ರದ್ದತಿ ಪತ್ರಕ್ಕೆ ಸಹಿ ಹಾಕಿ ಪಾರ್ವತಿ ಅವರ ಹೆಸರಲ್ಲಿದ್ದ 14 ಸೈಟುಗಳ ಖಾತೆಯನ್ನು ರದ್ದುಗೊಳಿಸಿದ್ದಾರೆ. ಮೂಡಾ ಆಯುಕ್ತರಿಗೆ ನಿನ್ನೆ ರಾತ್ರಿ ಸಿಎಂ ಪತ್ನಿ ಪಾರ್ವತಿ ಪತ್ರ ಬರೆದಿದ್ರು. ಬೆಳಿಗ್ಗೆ ಅದೇ ಪತ್ರವನ್ನ ಯತೀಂದ್ರ ಸಿದ್ದರಾಮಯ್ಯ ಮೂಡಾ ಆಯುಕ್ತರಿಗೆ ಒಪ್ಪಿಸಿದ್ರು. ಈಗ ಸಂಜೆ ಆಗೋದ್ರೊಳಗೆ 14 ಸೈಟುಗಳು ವಾಪಸ್ ಆಗಿವೆ. ಈ 14 ಸೈಟು ವಾಪಸ್ ನೀಡೋ ಮೊದಲು ಪಾರ್ವತಿ ಅವರು ಬರೆದಿದ್ದ ಪತ್ರದಲ್ಲಿ ಏನೆಲ್ಲ ಉಲ್ಲೇಖವಾಗಿತ್ತು ಅಂತ ನೋಡೋಣ. ನನ್ನ ಪತಿ ಸಿದ್ದರಾಮಯ್ಯನವರದ್ದು 40 ವರ್ಷದ ಸುದೀರ್ಘ ರಾಜಕಾರಣ. ಯಾವುದೇ ಸಣ್ಣ ಕಳಂಕವು ಅಂಟಿಕೊಳ್ಳದಂತಹ ನೈತಿಕತೆಯುಳ್ಳವರು. ರಾಜಕೀಯ ಸಾರ್ವಜನಿಕ ಜೀವನದಲ್ಲಿ ನಾನು ಎಲ್ಲೂ ಕಾಣಿಸಿಕೊಂಡವಳಲ್ಲ. ಮುಖ್ಯಮಂತ್ರಿಯವರಿಗೆ ಮುಜುಗರ ಉಂಟು ಮಾಡಬಾರದೆಂಬ ನಿರ್ಧಾರಕ್ಕೆ ಬದ್ಧಳಾಗಿದ್ದೇನೆ. ನಾನೆಂದು ಮನೆ, ಆಸ್ತಿ, ಚಿನ್ನ, ಸಂಪತ್ತನ್ನ ಬಯಸಿದವಳಲ್ಲ. ಸಿಎಂ ರಾಜಕೀಯ ಜೀವನಕ್ಕೆ ಕಳಂಕ ತಟ್ಟಬಾರದೆಂಬ ಎಚ್ಚರಿಕೆಯಿಂದ ನಡೆದವಳು. ನನ್ನ ಪತಿಗೆ ಜನರು ತೋರಿದ ಪ್ರೀತಿ ಅಭಿಮಾನಗಳನ್ನ ದೂರದಿಂದಲೇ ಕಂಡವಳು. ಮೂಡಾ ಸೈಟ್ಗೆ ಸಂಬಂಧಿಸಿದಂತೆ ಕೇಳಿಬಂದ ಆರೋಪಗಳಿಂದ ಘಾಸಿಗೊಂಡಿದ್ದೇನೆ. ನನ್ನ ಸ್ವಂತ ಸಹೋದರ ಅರಿಶಿನ ಕುಂಕುಮದ ಭಾಗವಾಗಿ ಕೊಟ್ಟ ಜಮೀನಿದು. ಅರಿಶಿನ ಕುಂಕುಮಕ್ಕೆ ಕೊಟ್ಟ ಸೈಟ್ನಿಂದ ರಾದ್ಧಾಂತವಾಗುತ್ತದೆ ಎಂದು ಭಾವಿಸಿರಲಿಲ್ಲ. ನನ್ನ ಪತಿ ಅನ್ಯಾಯವಾಗಿ ಆರೋಪವನ್ನ ಎದುರಿಸುವಂತಾಗಬಹುದು ಅಂತ ಅಂದುಕೊಂಡಿರಲಿಲ್ಲ. ನನಗೆ ಈ ನಿವೇಶನ, ಮನೆ, ಆಸ್ತಿ, ಸಂಪತ್ತು ಯಾವುದೂ ಕೂಡ ಬೇಡ. ನನ್ನ ಪತಿಯ ಗೌರವ, ಘನತೆ, ಮರ್ಯಾದೆ ಮತ್ತು ಅವರ ನೆಮ್ಮದಿಗಿಂತ ದೊಡ್ಡದಲ್ಲ. ಸಿದ್ದರಾಮಯ್ಯನವರಿಂದ ನನಗಾಗ್ಲಿ ನನ್ನ ಕುಟುಂಬಕ್ಕಾಗ್ಲಿ ಏನನ್ನು ಬಯಸಿಲ್ಲ. ಏನನ್ನು ಬಯಸದೇ ಇದ್ದ ನನಗೆ ಈ ನಿವೇಶನಗಳು ತೃಣಕ್ಕೆ ಸಮ. ಈ ಬಗ್ಗೆ ನನ್ನ ಪತಿಯವರ ಅಭಿಪ್ರಾಯ ಏನಿದೆ ಅನ್ನೋದು ನನಗೆ ತಿಳಿದಿಲ್ಲ. ನನ್ನ ಮಗನ ಬಳಿಯಾಗಲಿ ನನ್ನ ಕುಟುಂಬದ ಇತರೆ ಸದಸ್ಯರ ಬಳಿಯಾಗಲಿ ಚರ್ಚಿಸಿಲ್ಲ. ನನ್ನ ಆತ್ಮಸಾಕ್ಷಿಯ ಕರೆಗೆ ಹೋಗೊಟ್ಟು ಪ್ರಜ್ಞಾಪೂರ್ವಕವಾಗಿ ಕೈಗೊಂಡಿರುವಂತಹ ತೀರ್ಮಾನ. ನಿವೇಶನ ಹಂಚಿಕೆ ಆರೋಪ ರಾಜಕೀಯ ದುರುದ್ದೇಶದಿಂದ ಮಾಡಲಾಗಿದೆ. ಅನ್ಯಾಯದ ವಿರುದ್ಧ ಹೋರಾಡಬೇಕು. ಅವರ ಸಂಚಿಗೆ ನಾವು ಬಲಿಯಾಗಬಾರದು. ನನ್ನ ಈ ನಿರ್ಧಾರ ಅಚಲವಾಗಿತ್ತು. ನಿವೇಶನಗಳನ್ನ ವಾಪಸ್ ಕೊಡ್ತಿದ್ದೇನೆ. ಮೂಡಾಕ್ಕೆ ಸಂಬಂಧಿಸಿದ ಎಲ್ಲ ಆರೋಪಗಳ ಬಗ್ಗೆ ಸಮಗ್ರ ತನಿಖೆಗೆ ಆಗ್ರಹಿಸುತ್ತೇನೆ. ತಮ್ಮ ಪಾಡಿಗೆ ತಾವಿರುವ ರಾಜಕೀಯ ಕುಟುಂಬದ ಹೆಣ್ಣು ಮಕ್ಕಳಲ್ಲೂ ರಾಜಕೀಯ ಬೇಡ. ರಾಜಕೀಯ ದ್ವೇಷ ಸಾಧನೆಗಾಗಿ ವಿವಾದಕ್ಕೆ ಇಳಿಬೇಡಿ. ಸಿದ್ದರಾಮಯ್ಯ ಘನತೆ, ಗೌರವಗಳಿಗೆ ಹಾನಿ ಮಾಡಬೇಡಿ. ಇದು ಸಿದ್ದರಾಮಯ್ಯನವರ ಅರ್ಧಾಂಗಿ ಪಾರ್ವತಿ ಬರೆದ ಪತ್ರದ ಸಾರಾಂಶ. 40 ವರ್ಷಗಳ ಸಿದ್ದರಾಮಯ್ಯನವರ ರಾಜಕೀಯದಲ್ಲಿ ಒಂದೇ ಒಂದು ದಿನ ಸಿದ್ದರಾಮಯ್ಯರ ಜೊತೆಗೆ ಕಾಣಿಸದ ಪಾರ್ವತಿ ಈಗ ಸದ್ದಿಲ್ಲದೆ ನೋಂದಣಿ ಕಚೇರಿಗೆ ಹೋಗಿ 14 ಸೈಟುಗಳನ್ನು ವಾಪಸ್ ಕೊಟ್ಟು ಬಂದಿದ್ದಾರೆ. ಮೂಡಾ ಆಯುಕ್ತ ರಘುನಂದನ್ 14 ಸೈಟುಗಳ ಕ್ರಯಪತ್ರ ರದ್ದಾಗಿರುವುದನ್ನು ದೃಢಪಡಿಸಿದ್ದಾರೆ. ನಮ್ಮ ಪ್ಯಾನಲ್ ಅಡ್ವೊಕೇಟ್ಸ್ನ, ನಮ್ಮ ಲೀಗಲ್ ಆಫೀಸರ್ನ ಎಲ್ಲ ಕನ್ಸಲ್ಟ್ ಮಾಡಿಕೊಂಡು ಎಲ್ಲ ಕರೆಕ್ಟ್ ಇದೆ ಅನ್ನೋದಕ್ಕೆ ಅಂತ ಹೇಳಿದ್ದಕ್ಕೆ ಸೊ ನಾವು ಡಿಟರ್ಮೈನ್ ಮಾಡಿಕೊಂಡು ವಿ ಅರೈವ್ಡ್ ಎಟ್ ಎ ಕನ್ಕ್ಲೂಷನ್ ಆ್ಯಂಡ್ ನಾವು ಇದನ್ನು ನಮಗೆ ವಾಪಸ್ ತಗೋಬೇಕು ಅಂದ್ಬಿಟ್ಟು ಒಂದು ಆದೇಶ ಮಾಡಿ ಇದು ಮಾಡಿದ್ದೀವಿ. ಸೇಲ್ ಡೀಡ್ ಕ್ಯಾನ್ಸಲ್ ಮಾಡೋಕ್ಕೆ ನಾವು ಆದೇಶ ಮಾಡಿ ಸಬ್ ರಿಜಿಸ್ಟ್ರಾರ್ ಅವರು ಕೊಟ್ಟಿದ್ದೀವಿ. 62 ಕೋಟಿ ಬೆಲೆಯ 14 ಸೈಟುಗಳು ವಾಪಸ್. ಸಂಗಾತಿಯ ನಿರ್ಧಾರ ಸಿದ್ದರಾಮಯ್ಯರಿಗೆ ಗೊತ್ತಿಲ್ಲ.
ಇನ್ನು ಈ ಸೈಟು ವಾಪಸಾತಿಗೂ ಮೊದಲೇ ಪತ್ನಿಯ ಪತ್ರದ ಬಗ್ಗೆ ರಿಯಾಕ್ಟ್ ಮಾಡಿದ್ದ ಸಿಎಂ ಸಿದ್ದರಾಮಯ್ಯ ನನ್ನ ಗಮನಕ್ಕೆ ತರದೆ ಪತ್ರ ಬರೆದಿದ್ದಾರೆ. ಮನನೊಂದು ಪತ್ರ ಬರೆದಿದ್ದು ರಾಜಕೀಯ ದ್ವೇಷದ ಕಾರಣಕ್ಕಾಗಿ ನನ್ನ ತೇಜೋವಧೆ ಮಾಡಲಾಗುತ್ತಿದೆ ಎಂದು ಬೇಸರ ಹೊರಹಾಕಿದ್ರು. ನನ್ನ ಹೆಂಡತಿ ಸ್ವತಂತ್ರವಾಗಿ ತೀರ್ಮಾನ ತಗೊಂಡಿರ್ತಕ್ಕಂಥದ್ದು, ನನ್ನ ಜೊತೆ ಏನು ಚರ್ಚೆ ಮಾಡಿಲ್ಲ. ನನಗೆ ಆಮೇಲೆ ಗೊತ್ತಾಯಿತು ಲೆಟರ್ ಕಳಿಸಿದ ಮೇಲೆ. ಅವ್ರ ಅಣ್ಣ ಅವಳಿಗೆ ಗಿಫ್ಟ್ ಕೊಟ್ಟಿದ್ದದು ಮಲ್ಲಿಕಾರ್ಜುನ ಸ್ವಾಮಿ. ಆ ಕಾಂಟ್ರವರ್ಸಿಯಿಂದ ಅವರು ಮನನೊಂದು ನಮ್ಮ ಯಜಮಾನರಿಗೆ ಇದರಿಂದ ರಾಜಕೀಯವಾಗಿ ತೇಜೋವಧೆ ಆಗ್ತಾ ಇದೆ, ರಾಜಕೀಯ ದ್ವೇಷ, ರಾಜಕೀಯ ಸೇಡನ್ನು ತೀರಿಸ್ಕೊಳ್ತಕ್ಕಂಥ ಕೆಲಸವನ್ನು ವಿರೋಧ ಪಕ್ಷದವರು ಮಾಡ್ತಾ ಇದ್ದಾರೆ. ಈ ಸೈಟ್ಗಳು ನನಗೆ ಬೇಡಿಕೆ ಬೇಡ ಅಂತೇಳಿ ಕೊಟ್ಬಿಟ್ಟಿದ್ದಾರೆ. ಹೀಗೆ ಸಮಜಾಯಿಷಿ ನೀಡೋದ್ರ ಹಿಂದೆಯೇ ದೊಡ್ಡ ಲೆಕ್ಕಾಚಾರ ಇರೋದು ಸ್ಪಷ್ಟ. ಯಾಕಂದ್ರೆ ಕೇವಲ 2 ತಿಂಗಳ ಹಿಂದೆ ಈ ಸೈಟುಗಳಿಗೆ 62 ಕೋಟಿ ರೂಪಾಯಿಗಳ ಬೆಲೆ ಕಟ್ಟಿದ್ದ ಸಿದ್ದರಾಮಯ್ಯ ಈಗ ಏಕಾಏಕಿ ಸೈಟುಗಳ ಮೇಲಿನ ವ್ಯಾಮೋಹವನ್ನೇ ಕಳಚಿಕೊಳ್ಳಲು ಅವರದ್ದೇ ಆದ ಕಾರಣಗಳಿವೆ. 1. ಬೀಸೋದೊಣ್ಣೆಯಿಂದ ತಪ್ಪಿಸಿಕೊಳ್ಳೋ ಬಹುದೊಡ್ಡ ಪ್ರಯತ್ನವೇ ಸೈಟ್ ವಾಪಸ್ ಅಸ್ತ್ರ. 2ನೇಯದ್ದು, ಕಾನೂನು ಹೋರಾಟದ ವೇಳೆ ಸೈಟ್ ವಾಪಸ್ ಕೊಟ್ಟಿದ್ದು ಪ್ರಬಲ ಅಸ್ತ್ರವಾಗಿ ಸಿದ್ದರಾಮಯ್ಯರಿಗೆ ವರದಾನವಾಗಲಿದೆ ಅನ್ನೋ ನಂಬಿಕೆ. 3. 40 ವರ್ಷಗಳ ರಾಜಕೀಯದಲ್ಲಿ ಕ್ಲೀನ್ ಅನ್ನೋ ಇಮೇಜ್ ಇದೆಯಲ್ಲ, ಅದನ್ನ ಹೆಚ್ಚಿಸಿಕೊಳ್ಳೋದು ಮೊದಲ ಉದ್ದೇಶ. ನಮ್ಮ ಕುಟುಂಬಕ್ಕೆ ಹಣ ಆಸ್ತಿ ಮುಖ್ಯವಲ್ಲ, ಸಿದ್ಧಾಂತ ನಂಬಿದ ನಾಯಕ ಅನ್ನೋ ಸಂದೇಶ ಕೊಡೋದು. 5ನೇಯದ್ದು, ಸಿದ್ದರಾಮಯ್ಯ ಪತ್ನಿಯ ಭಾವನಾತ್ಮಕ ಪತ್ರದಿಂದ ಅಹಿಂದ ಸ್ಥಾನಮಾನ ಇನ್ನಷ್ಟು ಭದ್ರಪಡಿಸಿಕೊಳ್ಳೋದಕ್ಕೆ ಸಹಾಯವಾಗಬಹುದು ಅನ್ನೋದು ಪ್ರಮುಖ ಕಾರಣ. ಒಟ್ನಲ್ಲಿ ಈ ಮೂಡಾ ಸೈಟು ವಿವಾದ ಒಂದು ರೀತಿಯಲ್ಲಿ ಅದಲಿ ಬದಲಿ ಆಟದಂತೆ ಭಾಸವಾಗುತ್ತಿದೆ. ಮೊದಲು ಜಮೀನಿಗೆ ಪರಿಹಾರ ಅಂಥೇಳಿ ಪಾರ್ವತಿ ಅವರು ಬದಲಿ ಸೈಟುಗಳನ್ನು ಪಡೆದಿದ್ರು. ಅವೆಲ್ಲವನ್ನು ಕಾನೂನಾತ್ಮಕವಾಗಿಯೇ ಪಡೆಯಲಾಗಿದೆ ಎಂದು ಸಿಎಂ ಸಿದ್ದರಾಮಯ್ಯ ಸಮರ್ಥಿಸಿಕೊಂಡಿದ್ದರು. ಆದ್ರೀಗ ಅದೇ ಸೈಟುಗಳು ಸಿಎಂ ಕುರ್ಚಿಯನ್ನೇ ಕಚ್ಚಿ ಎಳೆಯುವಂತಹ ಪರಿಸ್ಥಿತಿ ನಿರ್ಮಾಣವಾದ ಮೇಲೆ ಅವುಗಳಿಂದ ಕಳಚಿಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ. ಆದರೆ ಕಳೆದ 3 ವರ್ಷಗಳ ಅವಧಿಯಲ್ಲಿ ಸಿದ್ದರಾಮಯ್ಯ ಪತ್ನಿಯ ಹೆಸರಲ್ಲಿದ್ದ ಸೈಟುಗಳು ಸಿದ್ದರಾಮಯ್ಯನವರ 40 ವರ್ಷಗಳ ರಾಜಕೀಯ ಜೀವನದ ಮೇಲೆ ಎಂತಹ ಪರಿಣಾಮಗಳನ್ನು ಬೀರುತ್ತವೆ ಅನ್ನೋದೇ ಯಕ್ಷ ಪ್ರಶ್ನೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18. 62 ಕೋಟಿ ರೂಪಾಯಿ ಕೊಟ್ಟರೆ ಭೂಮಿಯನ್ನ ಬಿಟ್ಕೊಡ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯನವರು ಕಂಡೀಷನ್ ಹಾಕಿದ್ರು. ಈಗ ಯಾವ ಷರತ್ತೂ ಇಲ್ಲದೆ ₹1 ಬೇಡ ಅಂತ ಎಲ್ಲಾ ಸೈಟ್ಗಳನ್ನ ವಾಪಸ್ ಕೊಟ್ಟಿದ್ದಾರೆ. ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ಸೈಟ್ ವಾಪಸ್ ಕೊಟ್ರಿ? ಈಗ ಸೈಟ್ ಬಿಟ್ಟುಕೊಟ್ಟಂತೆಯೇ ಸಿಎಂ ಸೀಟನ್ನು ಕೂಡ ಬಿಟ್ಬಿಡಿ ಅಂತ ಬಿಜೆಪಿಯವರು ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ದಾರೆ. ಮುಖ್ಯಮಂತ್ರಿ ಕುರ್ಚಿಗೆ ಕಂಟಕವಾಗಿದ್ದ ಮೂಡಾದಿಂದ ಪಡೆದ 14 ಸೈಟುಗಳನ್ನ ಸಿಎಂ ಪತ್ನಿ ವಾಪಸ್ ಕೊಟ್ಟಿದ್ದಾರೆ. ಆದರೆ ಸೈಟು ವಾಪಸ್ ಕೊಟ್ಟ ಸುದ್ದಿ ಆಗ್ತಿದ್ದಂತೆ ಸಿದ್ದರಾಮಯ್ಯನವರು ಕಳ್ಳ ಅನ್ನೋದನ್ನ ಒಪ್ಪಿಕೊಂಡಿದ್ದಾರೆ. ಮೊದಲು ರಾಜೀನಾಮೆ ಕೊಡಲಿ ಅಂತಿದ್ದಾರೆ ಬಿಜೆಪಿ ನಾಯಕರು. ಬರೀ ರಾಜೀನಾಮೆ ಕೇಳ್ತಿಲ್ಲ, ಸೈಟು ವಾಪಸ್ ಕೊಟ್ಟಿದ್ದು ತಪ್ಪು ಒಪ್ಪಿಕೊಂಡಂತಾಗಿದೆ ಅಂತ 2011ರಲ್ಲಿ ಯಡಿಯೂರಪ್ಪ ಮೇಲೆ ಹರಿಹಾಯ್ದಿದ್ದ ಸಿದ್ದರಾಮಯ್ಯನವರ ಹೇಳಿಕೆಯನ್ನು ಬಿಜೆಪಿಯವರು ಬಿಡುಗಡೆ ಮಾಡಿದ್ರು. ಮಕ್ಕಳಿಗೆ ಇಲ್ಲಿಗಲ್ ಆಗಿ ಕೊಟ್ಟಿದ್ದ ಸೈಟ್ ಅನ್ನು ಸರೆಂಡರ್ ಮಾಡಿದ್ದಾರೆ, ದುಡ್ಡು ತಗೊಂಡಿದ್ದಾರೆ. ವಾಟ್ ಡಸ್ ಇಟ್ ಮೀನ್? ತಪ್ಪು ಮಾಡದೇ ಇದ್ರೆ ಯಾಕೆ ಸೈಟ್ ನ ಸರೆಂಡರ್ ಮಾಡ್ಬಿಡ್ತಾ ಇದ್ರು? ಕಾನೂನು ಬಾಹಿರವಾಗಿ ಮಾಡಿರೋದ್ರಿಂದ ಸೈಟ್ ಅನ್ನು ವಾಪಸ್ ಕೊಟ್ಟಿರೋದು. ಮತ್ತೆ ಅವರೇ ತಪ್ಪು ಒಪ್ಕೊಂಡಿದಾರಲ್ಲ. ಸಿದ್ದರಾಮಯ್ಯನವರ ಹಳೆ ಹೇಳಿಕೆ ರಿಲೀಸ್ ಮಾಡಿದ್ದಷ್ಟೇ ಅಲ್ಲ, ಸಾಮಾಜಿಕ ಜಾಲತಾಣಗಳಲ್ಲೂ ಸಿದ್ದರಾಮಯ್ಯನವರ ಮೇಲೆ ಸರಣಿ ವಾಗ್ದಾಳಿ ಮಾಡಿದ್ರು. ತಪ್ಪೇ ಮಾಡಿಲ್ಲ ಅಂತ ಕಾಗೆ ಹಾರಿಸಿ ಕಡೆಗೂ ಅಕ್ರಮ ಒಪ್ಪಿಕೊಂಡು ಸತ್ಯಕ್ಕೆ ಶರಣಾದ A1. ಸರ್ವರಿಗೂ ಒಂದೇ ಸಂವಿಧಾನ, ಸರ್ವರಿಗೂ ಒಂದೇ ಕಾನೂನು. ಅಕ್ರಮ ಎಸಗಿದ ಸಿದ್ದರಾಮಯ್ಯ ಜೈಲಿಗೆ ದಬ್ಬುವುದು ಇದೇ ಕಾನೂನು. ಸಿದ್ದರಾಮಯ್ಯನವರೇ, ಇದು ಕಾಂಗ್ರೆಸ್ನ ಸುಳ್ಳು ಗ್ಯಾರಂಟಿಗಳಲ್ಲ, ಪವಿತ್ರ ಸಂವಿಧಾನದ ಸತ್ಯದ ಗ್ಯಾರಂಟಿ ಅಂತ ಪೋಸ್ಟ್ ಹಾಕಿದೆ. ಸೈಟು ಇಲ್ಲ, ಸೀಟು ಇಲ್ಲ, ಈಗ ಸೈಟು ಹೋಯ್ತು, ಆಮೇಲೆ ಸೀಟು ಹೋಗುತ್ತೆ ಅಂತಾನೂ ಲೇವಡಿ ಮಾಡಿದೆ. ಎಲ್ಲಾ ರೀತಿಯ ತನಿಖೆಯನ್ನು ಎದುರಿಸಲು ಸದಾ ಸಿದ್ಧ ಎಂದು ಅಬ್ಬರಿಸಿ ಬೊಬ್ಬಿರಿದ ಭ್ರಷ್ಟ ಹಾಗೂ ಬಂಡ ಸಿದ್ದರಾಮಯ್ಯನವರು ದಿಢೀರಂತ ಸೈಟು ವಾಪಸ್ ನೀಡಿದ್ದು ಏಕೆ ಅಂತಾನೂ ಪ್ರಶ್ನೆ ಮಾಡಿದೆ ಬಿಜೆಪಿ. ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ತತ್ಕ್ಷಣ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅನ್ನುವ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಮುಂಚಿತವಾಗಿ ಗೌರವಾನ್ವಿತ ರಾಜ್ಯಪಾಲರಲ್ಲಿ ಕ್ಷಮೆಯನ್ನು ಯಾಚಿಸಬೇಕು.
ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅವಕಾಶ ಮಾಡಿಕೊಟ್ಟಿರೋಂಥದ್ದು ತಪ್ಪು, ಅದಕ್ಕೆ ನೀವು ತಡೆ ಹಾಕಬೇಕು ಅಂತ ಹೇಳಿ ನೀವು ಕೋರ್ಟ್ಗೆ ಯಾಕೆ ಹೋದ್ರಿ? ಆಮೇಲೆ ಕೋರ್ಟು ಕೂಡ ಪ್ರಾಸಿಕ್ಯೂಷನ್ಗೆ ಅವಕಾಶ ಮಾಡಿಕೊಟ್ಟಾದ ನಂತರ FIR ರಿಜಿಸ್ಟರ್ ಆಗಿದೆ. ಈಗ ಇಡಿ ಬಂದು ಕೇಸ್ ರಿಜಿಸ್ಟರ್ ಮಾಡಿಕೊಂಡಿದೆ. ಈಗ ಬಂದು ನೀವು ಸರೆಂಡರ್ ಮಾಡ್ತೀನಿ ಅಂತಂದರೆ ಇದನ್ನು ಯಾರೂ ಮೆಚ್ಚಲ್ಲ, ನಿಮ್ಮ ಆತ್ಮಸಾಕ್ಷಿನೂ ಮೆಚ್ಚಲ್ಲ. ಏನು ಕ್ರಿಮಿನಲ್ ಕೇಸು ದಾಖಲಾಗಬೇಕಾದ್ರೆ ಅಥವಾ ಶಿಕ್ಷೆ ಪ್ರಮಾಣ ಕಡಿಮೆ ಆಗಬೇಕು ಅನ್ನೋ ಕಾರಣಕ್ಕೆ ಮಾಡ್ತಾ ಇದ್ದಾರೆ. ಆದರೆ ನನಗನ್ಸಿದ್ದು ಈಗ ಕಮಿಷನರ್ಗೆ ವಾಪಸ್ ತೆಗೆದುಕೊಳ್ಳುವ ಅಧಿಕಾರನೂ ಇಲ್ಲ, ಕೋರ್ಟಲ್ಲಿದೆ, ಕೋರ್ಟ್ ಇದನ್ನು ವಾಚ್ ಮಾಡ್ತಾ ಇದೆ. ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ. ಕ್ರಯಪತ್ರ ರದ್ದು ಮಾಡೋಕ್ಕೂ ನನಗೆ ಬೇಕಾದ ಕ್ರಯಪತ್ರ ಮಾಡಿಕೊಡಿ, ಬೇಡ ಅಂದಾಗ ವಾಪಸ್ ತಗೊಳ್ಳಿ. ನಾಲ್ಕು ಅದೇನೋ ಬ್ಯಾಂಕಲ್ಲಿಟ್ಟಿರುವ ಇದು ಸೇಫ್ ಲಾಕರೇ. ಈಗ ಕೇಸ್ ಆಗಿ ರಾಜ್ಯಪಾಲರ ಅನುಮತಿ ಕೊಟ್ಟು ಕೋರ್ಟ್ ಆದೇಶ ಆಗಿ ಅದರನ್ವಯ FIR ಆಗಿ ಈಗ ಕೊಡೋದ್ರಿಂದ ಹಲವಾರು ಪ್ರಶ್ನೆಗಳು ಉದ್ಭವಿಸ್ತವೆ, ಇನ್ನಷ್ಟು ಜಟಿಲ ಆಗ್ತಾ ಇದೆ. ಮೂಡಾದ್ರಲ್ಲಿ ಜಗ್ಗೋದಿಲ್ಲ ಬಗ್ಗೋದಿಲ್ಲ, ನಂದು 62 ಕೋಟಿ ರೂಪಾಯಿ ಬರಬೇಕು, ಅದರದ್ದು ಕೊಡ್ತೀರಾ ನೀವು ಅಂತ ಪತ್ರಕರ್ತರನ್ನು ಕೇಳಿದ್ರು. ಪಾಪ ಪತ್ರಕರ್ತರು ಕೊಡ್ತಾರ? ಆದ್ರೆ ಎಲ್ಲ ಆದ್ಮೇಲೆ ಇವತ್ತಿನ ಪರಿಸ್ಥಿತಿ ಅವ್ರದ್ದು ನೋಡ್ರಿ, ಕೊಟ್ಟೇ ಬಿಟ್ರು. ಈಗ ನಿಮ್ಮ ತಪ್ಪು ಒಪ್ಕೊಂಡಂತಾಗಿಲ್ವಾ? ಪ್ರಾಮಾಣಿಕ ಆಡಳಿತ ಮಾಡೋದ್ರಲ್ಲಿ ಸಿದ್ದರಾಮಯ್ಯನವರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಅಷ್ಟೇ ಅಲ್ಲ, 120 ವರ್ಷ ಹಳೇದಾಗಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿಯ ಮಾನ ಮರ್ಯಾದೆ ಹಾದಿ ಬೀದಿನಲ್ಲಿ ಹರಾಜಾಗ್ತಾ ಇದೆ. ಮೂಡಾ ಪ್ರಕರಣ ಈಗ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಿದೆ. ಮೂಡಾ ಕೇಸ್ ಜೊತೆ ಮಲ್ಲಿಕಾರ್ಜುನ ಖರ್ಗೆ ಅವರ ಟ್ರಸ್ಟ್ಗೂ ಸಿಎಂ ಸೈಟ್ ವಿಷಯನೂ ರಾಷ್ಟ್ರೀಯ ಬಿಜೆಪಿ ನಾಯಕರಿಗೆ ಅಸ್ತ್ರವಾಗಿದೆ. ಯಾವ ಮಟ್ಟಿಗೆ ಅಂದ್ರೆ ಕಾಂಗ್ರೆಸ್ ನಾಯಕರು ಲ್ಯಾಂಡ್ ಡೀಲ್ ಮಾಡ್ತಿರೋ ಡೀಲರ್ಗಳ ಅಂತ ಬಿಜೆಪಿ ನಾಯಕರು ಪ್ರಶ್ನೆ ಮಾಡಿದ್ದಾರೆ. लैंड डील कांग्रेस की सरकार में डील, कहीं पड़ोसी हरियाणा में हुड्डा जी की डील होती है, अभी सिद्धारमैया का मूडा का डील चल रहा है. कांग्रेस पार्टी के राष्ट्रीय अध्यक्ष खरगे जी के परिवार का कोई सिद्धार्थ विहार सोसाइटी है, उसकी भी चर्चा सामने आ गई है. Have some of their leaders have become property dealers? क्या कांग्रेस पार्टी के कुछ नेता प्रॉपर्टी डीलर बन गए हैं? ये बहुत गंभीर सवाल है और देश जानना चाहता है. ಬಿಜೆಪಿ ಅವರು ಏನಾದರೂ ಹೇಳಲಿ, ಅವರದ್ದು ರಾಜಕೀಯ ಅಂದರು ಸಿದ್ದರಾಮಯ್ಯ. ಮುಖ್ಯಮಂತ್ರಿ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡಲ್ಲ ಅಂದ್ರು. ನೋಡಪ್ಪ, ನನ್ನ ಆತ್ಮಕ್ಕೆ ಆತ್ಮಸಾಕ್ಷಿಯಾಗಿ ಕೆಲಸ ಮಾಡ್ತೀನಿ, ಅದರಿಂದ ರಾಜೀನಾಮೆ ಕೊಡಬೇಕಾದಂತ. ಏನೇ ಆಗ್ಲಿ, ಮೂಡಾ ಹಗರಣದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಬಿಟ್ಟು ಇಳಿಬೇಕು, ಸಿದ್ದರಾಮಯ್ಯನವರ ರಾಜೀನಾಮೆ ಪಡಿಬೇಕು ಅನ್ನೋದೇ ಬಿಜೆಪಿಯ ಗುರಿ. ಈ ಗುರಿಯನ್ನ ಬಿಜೆಪಿ ಮುಟ್ಟೋದಕ್ಕೆ ಸಾಧ್ಯನಾ ಅನ್ನೋದನ್ನ ಕಾಲವೇ ಉತ್ತರಿಸಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಸಿದ್ದರಾಮಯ್ಯನವರ ಪತ್ನಿಯ ಹೆಸರಿಗೆ ಬಂದಿದ್ದಂತಹ 14 ಸೈಟ್ಗಳನ್ನು ವಾಪಸ್ ಕೊಡೋದಕ್ಕೆ ಕಾರಣ ಆಗಿರುವಂಥದ್ದು ಜಾರಿ ನಿರ್ದೇಶನಾಲಯ ದಾಖಲಿಸಿಕೊಂಡಿರುವಂತಹ ECIR. ಆದರೆ ಮೂಡಾ ಕೇಸ್ನಲ್ಲಿ ಇಡಿ ಟೀಮ್ ECIR ದಾಖಲಿಸಿ ತನಿಖೆಯನ್ನು ಇನ್ನಷ್ಟೇ ಶುರು ಮಾಡಬೇಕಾಗಿದೆ. ECIR ಮಾತ್ರ ಇದುವರೆಗೆ ದಾಖಲಾಗಿರುವಂಥದ್ದು. ಇದಕ್ಕಿಂತ ಅಚ್ಚರಿ ಅಂದರೆ ಮೂಡಾ ಸೈಟ್ ವಿಷಯದಲ್ಲಿ ಅಕ್ರಮ ಹಣ ವರ್ಗಾವಣೆಯ ಪ್ರಕರಣವನ್ನು ಇಲ್ಲಿ ಇಡಿ ದಾಖಲಿಸಿಕೊಂಡಿದೆ. ಹಾಗಾದರೆ ಸಿಎಂ ವಿರುದ್ಧ PMLA ಕೇಸ್ ಹಾಕಿದ್ದು ಯಾವ ಕಾರಣಕ್ಕಾಗಿ? ಮನಿ ಲಾಂಡ್ರಿಂಗ್ ಕಾಯ್ದೆ ಏನು ಹೇಳುತ್ತೆ? ಸಿಎಂ ಈ ವಿಚಾರದಲ್ಲಿ ಏನು ಹೇಳ್ತಿದ್ದಾರೆ? ಮುಖ್ಯಮಂತ್ರಿಯವರ ಪರ ವಕೀಲರು ಈ ವಿಷಯದಲ್ಲಿ ಏನು ಹೇಳ್ತಿದ್ದಾರೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಮುಡಾ ಹಗರಣಕ್ಕೆ ಜಾರಿ ನಿರ್ದೇಶನಾಲಯ ಎಂಟ್ರಿ, ಸಿಎಂ ಮೇಲೆ ಅಕ್ರಮ ಹಣ ವರ್ಗಾವಣೆಯ ತೂಗುಗತ್ತಿ. ಮುಡಾದಲ್ಲಿ ಸಾಕಷ್ಟು ಅವ್ಯವಹಾರ ನಡೆದಿದೆ. 14 ಸೈಟುಗಳನ್ನು ಅಕ್ರಮವಾಗಿ ತಗೊಂಡಿದ್ದಾರನ್ನೋದು ಇಲ್ಲಿವರೆಗೂ ಇದ್ದ ಸುದ್ದಿ. ಆದರೆ 2 ದಿನದ ಹಿಂದೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸ್ನೇಹಮಯಿ ಕೃಷ್ಣ 16 ಪುಟಗಳಷ್ಟು ದಾಖಲೆ ಜೊತೆ ಜಾರಿ ನಿರ್ದೇಶನಾಲಯಕ್ಕೆ ದೂರು ಕೊಟ್ಟಿದ್ರು. ಸಿದ್ದರಾಮಯ್ಯನವರ ಮೇಲೆ ಮನಿ ಲಾಂಡ್ರಿಂಗ್ ಕಾಯ್ದೆಯಡಿ ತನಿಖೆ ಮಾಡಿಸಿ ಅಂತ ಪತ್ರದಲ್ಲಿ ಮನವಿ ಮಾಡಿದ್ರು. ನಿನ್ನೆ ಸಿದ್ದರಾಮಯ್ಯನವರ ಮೇಲೆ ಜಾರಿ ನಿರ್ದೇಶನಾಲಯದವರು ಕೇಸ್ ದಾಖಲಿಸಿದ್ದಾರೆ. ಇಡಿ ದಾಖಲಿಸಿರುವ ECIRನಲ್ಲೂ ಸಿದ್ದರಾಮಯ್ಯ ಮೊದಲ ಆರೋಪಿ, ಸಿದ್ದರಾಮಯ್ಯ ಪತ್ನಿ 2ನೇ ಆರೋಪಿ, ಸಿದ್ದರಾಮಯ್ಯ ಬಾಮೈದ ಮಲ್ಲಿಕಾರ್ಜುನ್ ಸ್ವಾಮಿ 3ನೇ ಆರೋಪಿ, ದೇವರಾಜು 4ನೇ ಆರೋಪಿ ಅಂತ ಇಡಿ ಕೇಸ್ ಹಾಕಿದೆ. ಆದರೆ ಇಡಿ ಹಾಕಿರೋ ಕೇಸ್ನಲ್ಲಿ PMLA ಅಂದ್ರೆ ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿರುವ ಆರೋಪದಡಿ ಕೇಸ್ ಹಾಕಿರುವುದು ಚರ್ಚೆ ಹುಟ್ಟುಹಾಕಿದೆ. ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಕನ್ನಡದಲ್ಲಿ ಸ್ಪಷ್ಟವಾಗಿ ಹೇಳೋದಾದ್ರೆ ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿರೋದು. ಆದರೆ ಸಿದ್ದರಾಮಯ್ಯನವರ ಕೇಸ್ನಲ್ಲಿ ಭೂಮಿಗೆ ಪ್ರತಿಭೂಮಿ ಸಿಕ್ಕಿದೆಯೇ ಹೊರತು ಅಕ್ರಮವಾಗಿ ಹಣ ವರ್ಗಾವಣೆ ಆಗಿಲ್ಲ.
ಹಾಗಾಗಿ ಮನಿ ಲಾಂಡ್ರಿಂಗ್ ಆಕ್ಟ್ ಯಾಕೆ ಹಾಕಿದ್ದಾರೋ ಗೊತ್ತಿಲ್ಲ ಅನ್ನೋದು ಸಿಎಂ ನೇರ ಮಾತು. ಈಗ ನನ್ನ ಪ್ರಕಾರ ಐ ಡೋಂಟ್ ನೋ ಆನ್ ವಾಟ್ ಗ್ರೌಂಡ್ಸ್ ಮನಿ ಲಾಂಡ್ರಿಂಗ್. ನನ್ನ ಪ್ರಕಾರ ಮನಿ ಲಾಂಡ್ರಿಂಗ್ ಆಗಲ್ಲ. ಯಾಕಂತಂದ್ರೆ ಸೈಟು ಕಾಂಪನ್ಸೇಟರಿ ಸೈಟ್ಗಳು ಕೊಟ್ಟಿದ್ದಾರೆ, ಅದರಿಂದ ಮನಿ ಲ್ಯಾಂಡ್ರಿಂಗ್ ಹೆಂಗಾಗ್ತದೆ? ಮತ್ತೆ ವಾಟ್ ಈಸ್ ಮೈ ರೋಲ್? ವಾಟ್ ಈಸ್ ಮೈ ರೋಲ್? ದೇರ್ ಇಸ್ ನೋ ರೋಲ್ ಆಫ್ ಮೀ ಅಲ್ವಾ ಇನ್ ದಿ ಎಂಟೈರ್ ಇದರಲ್ಲಿ ಪ್ರಕರಣದಲ್ಲಿ ನನ್ನ ರೋಲ್ ಏನಿಲ್ಲ. ಜಾರಿ ನಿರ್ದೇಶನಾಲಯ ಇಲಾಖೆ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿದೆ. ಇಡಿ ಅಂದ್ರೆ ಎಲೆಕ್ಷನ್ ಡೆಮಾಲಿಷನ್ ಶಾಖೆ. ಇಡಿ ಬಿಜೆಪಿಯ ಭಾಗ ಅಂದ್ರು ಸಿಎಂ ಪರ ವಕೀಲ ಹಾಗೂ ಕಾಂಗ್ರೆಸ್ ನಾಯಕ ಅಭಿಷೇಕ್ ಮನು ಸಿಂಘ್ವಿ. The ED is now playing, hitting and trying utmost to go below the belt, to browbeat, to bulldoze and to bully a elected Congress government, a elected CM. And as we have said many times, and I have had the privilege of saying from here, the ED is nothing but the election department of the BJP. You can also call it, in fact, more appropriately, the election demolition branch of the BJP. ಸಿಎಂ ಮೇಲೆ ಪಿಎಂಎಲ್ಎ ಅಸ್ತ್ರ ಬಿಟ್ಟಿದ್ಯಾಕೆ ಇಡಿ? ಅಷ್ಟಕ್ಕೂ ಏನು ಹೇಳುತ್ತೆ ಪಿಎಂಎಲ್ಎ ಕಾಯ್ದೆ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ಪಿಎಂಎಲ್ಎ ಕೇಸ್ ಹಾಕಲಾಗಿದೆ. ಇದಕ್ಕೆ ಕಾರಣ ಕೇಂದ್ರ ಸರ್ಕಾರ 2023ರಲ್ಲಿ ಪಿಎಂಎಲ್ಎ ಕಾಯ್ದೆಗೆ ತಂದ ತಿದ್ದುಪಡಿ. ಹಾಗಿದ್ರೆ ಕೇಂದ್ರ ಸರ್ಕಾರ ತಂದ ತಿದ್ದುಪಡಿ ಮಸೂದೆ ಏನು ಹೇಳುತ್ತೆ ಅಂತ ನೋಡೋದಾದ್ರೆ, ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ 2002ಕ್ಕೆ ಕಳೆದ ವರ್ಷ ಅಂದ್ರೆ 2023ರಲ್ಲಿ ಕೇಂದ್ರ ಸರ್ಕಾರ ತಿದ್ದುಪಡಿ ಮಾಡಿದೆ. ಇದು ಜಿಎಸ್ಟಿ ವಂಚಿಸುವವರಿಗೂ ಪಿಎಂಎಲ್ಎ ಕಾಯ್ದೆ ಅನ್ವಯವಾಗುತ್ತೆ. ಯಾವುದೇ ಸ್ಥಿರ ಆಸ್ತಿಯ ಖರೀದಿ ಮತ್ತು ಮಾರಾಟ ಮಾಡಿ ಅಕ್ರಮ ಎಸಗಿದ್ರೆ, ಸ್ವತ್ತುಗಳ ನಿರ್ವಹಣೆ, ನಗದು ವಹಿವಾಟು ಅಕ್ರಮವಾಗಿ ನಡೆಸಿದ್ರೆ, ಕಂಪನಿಗಳು, ಟ್ರಸ್ಟ್ಗಳು, ವ್ಯಾಪಾರ ಖರೀದಿ ಮಾರಾಟದಲ್ಲಿ ಅಕ್ರಮ ನಡೆದಿದ್ರೆ, ಅಕ್ರಮ ವಹಿವಾಟು ಮುಚ್ಚಿಟ್ಟು ಸರ್ಕಾರಕ್ಕೆ ತೆರಿಗೆ ವಂಚನೆ ಮಾಡಿದ್ರೆ ಪಿಎಂಎಲ್ಎ ಕಾಯ್ದೆ ಅನ್ವಯ ಆಗುತ್ತೆ. ಮಾಲೀಕರಷ್ಟೇ ಅಲ್ಲ, ಸಿಎ ಅಂದ್ರೆ ಚಾರ್ಟರ್ಡ್ ಅಕೌಂಟೆಂಟ್ಸ್ಗಳು, ಸಿಎಸ್ ಅಂದ್ರೆ ಕಂಪನಿ ಸೆಕ್ರೆಟರಿಗಳು, ಸಿಎಂಎ ಅಂದ್ರೆ ಕಾಸ್ಟ್ ಅಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ಸ್ಗಳು ಅಕ್ರಮಕ್ಕೆ ಸಹಕರಿಸಿದ್ರೆ ಅಂಥವರ ಮೇಲೆ ಪಿಎಂಎಲ್ಎ ಅಡಿ ಕೇಸ್ ದಾಖಲಿಸಲು ಕಾಯ್ದೆಗೆ ತಿದ್ದುಪಡಿ ತರಲಾಗಿದೆ. ಸೊ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಹಾಗೂ ಬಾಮೈದ ಜಮೀನು ಖರೀದಿ ವ್ಯವಹಾರದಲ್ಲಿ ಹಣಕಾಸು ವ್ಯವಹಾರವನ್ನ ಮುಚ್ಚಿಟ್ಟಿದ್ದಾರೆ ಅನ್ನೋದು ದೂರು. ಅದೇ ದೂರಿನ ಮೇರೆಗೆ ಇಡಿ ಪಿಎಂಎಲ್ಎ ಅಡಿ ತನಿಖೆ ಶುರು ಮಾಡುತ್ತಿದೆ. ಸಂಬಂಧಪಟ್ಟ ಇಲಾಖೆಗಳ ಮೇಲೆ ದಿಢೀರ್ ದಾಳಿ ಆಗುತ್ತೆ. ಆರೋಪಿಗಳ ಮನೆ, ಕಚೇರಿಗಳ ಮೇಲೂ ಇಡಿ ರೇಡ್ ಆಗುತ್ತೆ. ಭೂಮಿ ಪರಾಭಾರಿಯ ಎಲ್ಲ ದಾಖಲೆಗಳನ್ನು ತೆಗೆಯುತ್ತೆ. ಎಷ್ಟಕ್ಕೆ ಖರೀದಿಸಿದ್ದು, ಈಗಿನ ಬೆಲೆ ಎಷ್ಟು ನೋಡ್ತಾರೆ. ತೆರಿಗೆ ವಂಚನೆ ಎಷ್ಟಾಗಿದೆ, ಲೆಕ್ಕ ಮುಚ್ಚಿಟ್ಟಿದ್ರಾ ನೋಡ್ತಾರೆ. ಸರ್ಕಾರಿ ಅಧಿಕಾರಿಗಳು, ಆರೋಪಿಗಳ ವಿಚಾರಣೆ ಆಗುತ್ತೆ. ಆರೋಪಿ ಒಂದು ಸಿದ್ದರಾಮಯ್ಯರನ್ನು ವಿಚಾರಣೆ ಮಾಡ್ತಾರೆ. ಸಿಎಂ ಆಗಿರೋದ್ರಿಂದ ಕೋರ್ಟ್ ಅನುಮತಿ ಪಡೀತಾರೆ. ಅವಶ್ಯ ಅನ್ನಿಸಿದ್ರೆ ಸಿದ್ದರಾಮಯ್ಯರನ್ನೂ ಬಂಧಿಸಬಹುದು. ಅಕ್ರಮ ಆಸ್ತಿ ಎನಿಸಿದ್ರೆ ಆಸ್ತಿ ಮುಟ್ಟುಗೋಲು ಹಾಕಬಹುದು. ಇದಿಷ್ಟು ಜಾರಿ ನಿರ್ದೇಶನಾಲಯದ ತನಿಖಾ ಪ್ರಕ್ರಿಯೆಗಳು. ಅಂದಹಾಗೆ ಮುಡಾ ಕೇಸ್ನಲ್ಲಿ ಇವತ್ತು ಲೋಕಾಯುಕ್ತ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಇವತ್ತು ದೂರುದಾರ ಸ್ನೇಹಮಯಿ ಕೃಷ್ಣರನ್ನ ಲೋಕಾಯುಕ್ತ ಪೊಲೀಸರು ವಿಚಾರಣೆ ಮಾಡಿದ್ರು. ಕೃಷ್ಣ ಜೊತೆ ಬಂದು ಸಿಎಂ ಪತ್ನಿಯವರ ಮೂಲ ಭೂಮಿ ಇದ್ದ ಕೆಸರೆ ಗ್ರಾಮಕ್ಕೆ ತೆರಳಿ ಪರಿಶೀಲನೆ ಮಾಡಿದ್ರು. ಪಹಣಿ, ಪೋಡಿ, ನಕ್ಷೆ ಹಾಗೂ ಇತರ ದಾಖಲಾತಿಗಳೊಂದಿಗೆ ಸ್ಥಳದಲ್ಲಿ ಮಹಜರು ನಡೆಸಿದ್ರು. ಆಮೇಲೆ ವಿಜಯನಗರದಲ್ಲಿ ಕೊಟ್ಟಿದ್ದ ಬದಲಿ 14 ಸೈಟುಗಳ ಜಾಗವನ್ನೂ ಪರಿಶೀಲನೆ ಮಾಡಿದ್ರು. ಇದಾದ ಮೇಲೆ ಮುಡಾ ಕಚೇರಿಗೆ ಬಂದ ಲೋಕಾಯುಕ್ತ ಅಧಿಕಾರಿಗಳು ಮಹತ್ವದ ದಾಖಲೆಗಳನ್ನು ತಗೊಂಡು ಹೋದ್ರು. ಸಿಎಂ ಮೇಲೆ ದೂರು ಕೊಟ್ಟ ಸ್ನೇಹಮಯಿಗೆ ಸಂಕಷ್ಟ. ಚೆಕ್ ಬೌನ್ಸ್ ಕೇಸ್ನಲ್ಲಿ ಜಾಮೀನು ರಹಿತ ವಾರಂಟ್. ಸಿದ್ದರಾಮಯ್ಯರನ್ನ ಮುಡಾ ಕೇಸ್ನಲ್ಲಿ ಸಿಲುಕಿಸಿದ್ದು ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ. ಈಗ 2015ರಲ್ಲಿ ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಸ್ನೇಹಮಯಿ ಕೃಷ್ಣ ಮೇಲೆ ಕೇಸಾಗಿದೆ. ಪ್ರಕರಣದ ವಿಚಾರಣೆಗೆ ಸ್ನೇಹಮಯಿ ಕೃಷ್ಣ ಗೈರು ಹಾಜರಾಗಿದ್ರು. ಹೀಗಾಗಿ ಮೈಸೂರಿನ 3ನೇ ಹೆಚ್ಚುವರಿ ಸಿವಿಲ್ ಜಡ್ಜ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯ ಜಾಮೀನು ರಹಿತ ಬಂಧನ ವಾರಂಟ್ ಜಾರಿ ಮಾಡಿದೆ. ಜಾರಿ ನಿರ್ದೇಶನಾಲಯದವರು ಮುಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯರನ್ನ ವಿಚಾರಣೆ ಮಾಡ್ತಾರಾ ಗೊತ್ತಿಲ್ಲ. ಆದರೆ ಸ್ನೇಹಮಯಿ ಕೃಷ್ಣ ಕೊಟ್ಟ ದೂರು ಸಿಎಂರನ್ನ ಇಕ್ಕಟ್ಟಿಗೆ ಸಿಲುಕಿಸಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಹಾಗೂ ಐಪಿಎಸ್ ಅಧಿಕಾರಿ ಚಂದ್ರಶೇಖರ್ ನಡುವಿನ ಹಂದಿ ಪದ ಬಳಕೆ ವಾರ್ ತಾರಕಕ್ಕೇರಿದೆ. ಎಡಿಜಿಪಿ ಚಂದ್ರಶೇಖರ್ ವಿರುದ್ಧ ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ.
ನನ್ನನ್ನು ಜೈಲಿಗೆ ಕಳಿಸೋದಕ್ಕೆ ಸಂಚು ರೂಪಿಸಲಾಗಿದೆ ಅನ್ನುವಂತಹ ಗಂಭೀರ ಆರೋಪವನ್ನ ಇವತ್ತು ಕುಮಾರಸ್ವಾಮಿ ಅವರು ಮಾಡಿದ್ದು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧವೂ ಕೂಡ ಗುಡುಗಿದ್ದಾರೆ. ಲೋಕಾಯುಕ್ತ ಎಡಿಜಿಪಿ ಚಂದ್ರಶೇಖರ್ ಮತ್ತು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ನಡುವಿನ ಹಂದಿ ವಾಕ್ಸಮರ ಮತ್ತೊಂದು ಹಂತಕ್ಕೆ ತಲುಪಿದೆ. ಹೇಗಾದ್ರೂ ಮಾಡಿ ನನ್ನ ಬೇಲ್ ರದ್ದು ಮಾಡಿ ಒಂದು ದಿನವಾದ್ರೂ ನನ್ನನ್ನು ಜೈಲಿಗೆ ಕಳುಹಿಸಲು ಸಂಚು ನಡೆಯುತ್ತಿದೆ. ಇದೆಲ್ಲ ನಿಮಗೆ ಸಾಧ್ಯವಾ ಅಂತ ಎಡಿಜಿಪಿ ಚಂದ್ರಶೇಖರ್ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಗಂಭೀರ ಆರೋಪ ಮಾಡಿದ್ದಾರೆ. ಅದೇನೋ ಮೊನ್ನೆ ಒಬ್ಬ ಅಧಿಕಾರಿ ಬಗ್ಗೆ ಚರ್ಚೆ ಮಾಡಿದೆ ಅಂತ ನೆನ್ನೆ ಎಲ್ಲ ಒಂದು ಸುದ್ದಿ ಅದಂಥದ್ದು ಬೇಲ್ ಮೇಲಿದ್ದೀನಿ, ಬೇಲ್ನ ರಿಜೆಕ್ಟ್ ಮಾಡಲಿಕ್ಕೆ ನ್ಯಾಯಾಲಯದ ಮುಂದೆ ಹೋಗಬೇಕು ಅಂತೇಳಿ ಏನೋ ಪಾಪ ಕೆಲವು ಅಧಿಕಾರಿಗಳು ಚರ್ಚೆ ಮಾಡವ್ರೆ. ನನಗೆ ಅದು ಗೊತ್ತು, ಯಾವ ಚೇಂಬರಲ್ಲಿ ಯಾವ ಅಧಿಕಾರಿಗಳು ಯಾರ್ಯಾರು ಕೂತು ಚರ್ಚೆ ಮಾಡಿದ್ರಿ, ಇದು ಮಾಡಿದ್ರೆ ಹೇಗೆ ಅಂತ ಹೇಳಿ ಒಂದು ದಿವಸಲಾದರೂ ಒಳಗೆ ಕಳಿಸೋಣ ಸರ್ ಅಂತ ಹೇಳಿ ಈಗಲೂ ಇನ್ನೂ ಬಿಟ್ಟಿಲ್ವಲ್ಲ. ಅವ್ರು ಹೇಳ್ತಾರೆ ಅದು ಎಂಥದ್ದು ಹಂದಿ ಪಂದಿ ಕಥೆಯ. ಮುಖ್ಯಮಂತ್ರಿಗಳು ಹೇಳ್ತಾರೆ, ಅವರೇನು ಕುಮಾರಸ್ವಾಮಿ ಹೆಸರು ಹೇಳವ್ರ, ಜಾರ್ಜ್ ಬರ್ನಾರ್ಡ್ ಶಾ ಅವ್ರದ್ದು ಏನೋ ಒಂದು ಕೋರ್ಟು ಅಂತ ಹೇಳ್ತಾರೆ. ಕುಮಾರಸ್ವಾಮಿ ಹೆಸರು ಮೆನ್ಷನ್ ಮಾಡೇ ಈ ಪದ ಉಪಯೋಗ ಮಾಡಿರೋದು ಮುಖ್ಯಮಂತ್ರಿಗಳ. ಎಡಿಜಿಪಿ ಚಂದ್ರಶೇಖರ್ದು ಸಂಸ್ಕಾರವಿಲ್ಲದ ನಾಲಿಗೆ. ಅವರು ತನಿಖಾಧಿಕಾರಿ ಆಗಲು ಅರ್ಹರಲ್ಲ, ಕೂಡಲೇ ಕ್ಷಮೆ ಕೇಳಬೇಕೆಂದು ದೋಸ್ತಿಗಳು ಆಗ್ರಹಿಸಿದ್ದಾರೆ. ಸಾರ್ವಜನಿಕರು ಜಾಸ್ತಿ ನೇರ ಸಂಪರ್ಕ ಇರುತ್ತೆ. ಸೊ ಇಂಥ ಇದು ಉನ್ನತ ಮಟ್ಟದಲ್ಲಿ ಇರತಕ್ಕಂಥ ಮಂತ್ರಿಗಳಿಗೆ ಈ ಭಾಷೆ ಉಪಯೋಗಿಸೋದಾದರೆ ಇನ್ನು ಅಂದರೆ ಇದು ಅದೇನೋ ಹೇಳ್ತಾರಲ್ಲ, ಸಂಸ್ಕಾರ ಇಲ್ಲದ್ದು ಇದು. ಈ ನಾಲ್ಗೆಗೆ ಸಂಸ್ಕಾರನೇ ಇಲ್ಲ, ಸಂಸ್ಕೃತಿನೂ ಇಲ್ಲ. ಅವ್ರು ಮಾತಾಡಿರೋದು ನೋಡಿದ್ರೆ ಯಾರೋ ಫುಟ್ಪಾತ್ ಮೇಲೆ ಮಾತಾಡ್ತಾರಲ್ಲ ಆ ರೀತಿ ಮಾತಾಡಿರ್ತಕ್ಕಂಥದ್ದು ಒಳ್ಳೆಯ ವಾತಾವರಣ ಪೊಲೀಸ್ ಇಲಾಖೆಗೆ ಅಲ್ಲ ಅಂತಕ್ಕಂಥದ್ದು. ಎಡಿಜಿಪಿ ಚಂದ್ರಶೇಖರ್ ಪತ್ರದಲ್ಲಿ ಬರೆದಿರೋದು ಕುಮಾರಸ್ವಾಮಿ ಅವರಿಗಲ್ಲ. ಕೆಪಿಸಿಸಿ ಕಚೇರಿಯಲ್ಲೇ ಪತ್ರ ಟೈಪ್ ಮಾಡಿಸೋ ಸಣ್ಣ ಕೆಲಸಕ್ಕೆ ನಮ್ಮ ಅಧ್ಯಕ್ಷರು ಹೋಗೋದಿಲ್ಲ ಅಂದ್ರು ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್. ನಮ್ಮ ನಾಯಕರಿಗೆ ಬೇರೆ ಬೇರೆ ಕೆಲಸ ಇದೆ, ಸುತ್ತಿ ಬಳಸಿ ಏನು ಹೇಳಬೇಕಾದ ಅವಶ್ಯಕತೆ ಇಲ್ಲ. KPCC ಯಾರು ಕೂತ್ಕೊಳ್ತಾರೆ, KPCC ಅಧ್ಯಕ್ಷರು ಇರ್ತಾರೆ, ಬೇರೆಯವರೆಲ್ಲರೂ ಇರ್ತಾರೆ. KPCC ಅಧ್ಯಕ್ಷರು ಅದೇ ಏನು ಕೆಲಸ ಏನಿಲ್ಲ. KPCC ಅಧ್ಯಕ್ಷರಿಗೆ ಸಾಕಷ್ಟು ಜವಾಬ್ದಾರಿ ಇದೆ. ಸಾಕಷ್ಟು ಜವಾಬ್ದಾರಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಆ ರೀತಿ ಇಂಥದ್ಕೆಲ್ಲ ಸಣ್ಣ ಕೆಲಸಕ್ಕೆಲ್ಲ ಅವರೆಲ್ಲ ಆಚಾರ ವಿಚಾರಕ್ಕೆಲ್ಲ ತಲೆ ಕೊಡಲ್ಲ ಅವರೆಲ್ಲರೂ. ಎಡಿಜಿಪಿ ಚಂದ್ರಶೇಖರ್ ವಿರುದ್ಧ ದೋಸ್ತಿ ಪ್ರತಿಭಟನೆ. ಎಚ್ಡಿ ಕುಮಾರಸ್ವಾಮಿ ವಿರುದ್ಧ ಅವಹೇಳನ ಪದ ಪ್ರಯೋಗಿಸಿದ್ದಾರೆ ಅಂತ ಆರೋಪಿಸಿ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಎಡಿಜಿಪಿ ಚಂದ್ರಶೇಖರ್ ವಿರುದ್ಧ ಸಿಡಿದೆದ್ದಿದ್ದಾರೆ. ರಾಮನಗರದ ಐಜೂರು ವೃತ್ತದಲ್ಲಿ ಇವತ್ತು ಪ್ರತಿಭಟನೆ ನಡೆಸಿ ಎಡಿಜಿಪಿ ವಿರುದ್ಧ ಧಿಕ್ಕಾರ ಕೂಗಿದ್ರು. ಸರ್ಕಾರದ ಕುಮ್ಮಕ್ಕಿನಿಂದಲೇ ಈ ರೀತಿ ಪತ್ರ ಬರೆದಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ವಿಜಯಪುರದಲ್ಲೂ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಕಚೇರಿಯ ಎದುರು ಪ್ರತಿಭಟನೆ ಮಾಡಿದ್ರು. ತಕ್ಷಣವೇ ಐಪಿಎಸ್ ಅಧಿಕಾರಿ ಚಂದ್ರಶೇಖರ್ ಕ್ಷಮೆ ಕೇಳಬೇಕು, ಸರ್ಕಾರ ಅವರನ್ನ ಅಮಾನತು ಮಾಡಬೇಕೆಂದು ಒತ್ತಾಯಿಸಿ ಜಿಲ್ಲಾಡಳಿತ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ್ರು. ಬೆಳಗಾವಿ, ಧಾರವಾಡದಲ್ಲೂ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ರಸ್ತೆಗಿಳಿದಿದ್ರು. ಕಾಂಗ್ರೆಸ್ ಸರ್ಕಾರದ ಕೈಗೊಂಬೆಯಾಗಿ ಎಡಿಜಿಪಿ ಚಂದ್ರಶೇಖರ್ ವರ್ತಿಸುತ್ತಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿ ಚಂದ್ರಶೇಖರ್ ಅವರನ್ನ ಅಮಾನತುಗೊಳಿಸಬೇಕೆಂದು ಡಿಸಿ ಮೂಲಕ ರಾಷ್ಟ್ರಪತಿಗೆ ಮನವಿ ಮಾಡಿದ್ದಾರೆ. ಒಟ್ನಲ್ಲಿ ಕೇಂದ್ರ ಸಚಿವ ವರ್ಸಸ್ ಐಪಿಎಸ್ ನಡುವಿನ ಹಂದಿ ಸಮರದಲ್ಲಿ ಗೆಲ್ಲುವುದ್ಯಾರು ಅನ್ನುವುದೇ ಈಗ ಇರೋ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಜಮ್ಮು ಕಾಶ್ಮೀರದಲ್ಲಿ 10 ವರ್ಷಗಳ ಬಳಿಕ ನಡೆದಂತಹ ಚುನಾವಣೆ ಶಾಂತಿಯುತವಾಗಿ ಅಂತ್ಯ ಕಂಡಿದೆ. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಶಾಂತಿಯುತ ಮತದಾನ ನಡೆದಿದೆ. ಅಭ್ಯರ್ಥಿಗಳ ಭವಿಷ್ಯ ಈಗಾಗಲೇ ಭದ್ರವಾಗಿರುವಂಥದ್ದು. ಇನ್ನು ಅಕ್ಟೋಬರ್ 5ರಂದು ಹರಿಯಾಣ ಚುನಾವಣೆ ನಡೆಯಲಿದ್ದು, ಅಲ್ಲಿ ಮತದಾನ ನಡೆಯಲಿದ್ದು. ಅಂತಿಮ ಹಂತದ ಪ್ರಚಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೆಯೇ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅಬ್ಬರಿಸಿದ್ದಾರೆ. ಕಣಿವೆ ರಾಜ್ಯ ಉಗ್ರ ಪೀಡಿತ ಜಮ್ಮು ಕಾಶ್ಮೀರದಲ್ಲಿ 10 ವರ್ಷಗಳ ಬಳಿಕ ನಡೆದ ವಿಧಾನಸಭಾ ಚುನಾವಣೆ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಇವತ್ತು 7 ಜಿಲ್ಲೆಗಳ 40 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೊನೆ ಹಂತದ ಮತದಾನ ಆಯಿತು. ಸರತಿ ಸಾಲಲ್ಲಿ ನಿಂತು ಮತದಾರರು ಹಕ್ಕು ಚಲಾಯಿಸಿದರು.
ಬೆಳಗ್ಗೆ 7 ಗಂಟೆಗೆ ಮತದಾನ ಆರಂಭವಾಯಿತು. ಮಹಿಳೆಯರಿಗೆ, ವಿಶೇಷ ಚೇತನರಿಗಾಗಿ ವಿಶೇಷ ಬೂತ್ಗಳನ್ನು ಸ್ಥಾಪಿಸಲಾಗಿತ್ತು. ಬೆಳಗ್ಗೆಯೇ ಮತಕೇಂದ್ರಗಳತ್ತ ಆಗಮಿಸಿದ ಮತದಾರರು ಉತ್ಸಾಹ, ನಿರ್ಭೀತಿಯಿಂದ ಹಕ್ಕು ಚಲಾಯಿಸಿದ್ರು. ಜಮ್ಮು ಕಾಶ್ಮೀರದ ಜಿಲ್ಲೆಗಳಾದ ಉಧಂಪುರ, ಸಾಂಬಾ, ಕಥುವಾ ಸೇರಿದಂತೆ 40 ಕ್ಷೇತ್ರಗಳಲ್ಲಿ ಮತದಾನ ಆಗಿದೆ. ಅಹಿತಕರ ಘಟನೆ ನಡೆಯದಂತೆ ಸೇನಾಪಡೆ ಹಾಗೂ ಪೊಲೀಸರು ಬಿಗಿ ಭದ್ರತೆ ಒದಗಿಸಿದ್ರು. ಜಮ್ಮು ಪ್ರದೇಶದ ಬೂತ್ ನಂಬರ್ 79ರಲ್ಲಿ ಜಮ್ಮು ಕಾಶ್ಮೀರ ಮಾಜಿ ಡಿಸಿಎಂ ಕವಿಂದರ್ ಗುಪ್ತಾ ಹಕ್ಕು ಚಲಾಯಿಸಿದ್ರು. ಬಿಜೆಪಿ ನಾಯಕ ದೇವೇಂದರ್ ಸಿಂಗ್ ರಾಣಾ ಕೂಡ ಸರತಿ ಸಾಲಲ್ಲಿ ನಿಂತು ವೋಟ್ ಮಾಡಿದ್ರು. ಹೀಗೆ ಗಣ್ಯರು, ಜನಸಾಮಾನ್ಯರು ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಸಂಭ್ರಮದಿಂದ ಭಾಗಿಯಾದರು. ಒಟ್ಟು 66% ಮತದಾನ ದಾಖಲಾಗಿದೆ. ಅಲ್ಲಲ್ಲಿ ಸಣ್ಣ ಪುಟ್ಟ ಗಲಾಟೆಗಳಾಗಿದ್ದು ಬಿಟ್ರೆ ಎಲ್ಲಾ ಕಡೆಯೂ ಶಾಂತಿಯುತವಾಗಿ ಮತದಾನ ಆಗಿದೆ. ಮೊದಲ ಹಂತದಲ್ಲಿ 24 ಕ್ಷೇತ್ರ, ಎರಡನೇ ಹಂತದಲ್ಲಿ 26 ಕ್ಷೇತ್ರ, ಇವತ್ತು ಮೂರನೇ ಹಂತದಲ್ಲಿ 40 ಕ್ಷೇತ್ರ. ಒಟ್ಟು 90 ಕ್ಷೇತ್ರಗಳಲ್ಲಿ ಮತದಾನ ಪೂರ್ಣಗೊಂಡಿದ್ದು ಎವಿಎಂನಲ್ಲಿ ಅಭ್ಯರ್ಥಿಗಳ ಭವಿಷ್ಯ ಭದ್ರವಾಗಿದೆ. ಅಕ್ಟೋಬರ್ 8ರಂದು ಜಮ್ಮು ಕಾಶ್ಮೀರ ಯಾರ ಪಾಲಾಗಲಿದೆ ಅನ್ನೋದು ಗೊತ್ತಾಗಲಿದೆ. ಹರಿಯಾಣದಲ್ಲಿ ಚುನಾವಣಾ ಕಾವು ಜೋರು. ಅಕ್ಟೋಬರ್ 5ರಂದು ಮತದಾನ, ಅಬ್ಬರದ ಪ್ರಚಾರ. ಹರಿಯಾಣ ವಿಧಾನಸಭಾ ಚುನಾವಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಅಕ್ಟೋಬರ್ 5ರಂದು 90 ಕ್ಷೇತ್ರಗಳಿಗೆ ಒಂದೇ ಹಂತದಲ್ಲಿ ಮತದಾನ ನಡೆಯಲಿದೆ. ಕೇವಲ 3 ದಿನ ಬಾಕಿ ಇರೋದ್ರಿಂದ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ನಾಯಕರು ಅಬ್ಬರದ ಪ್ರಚಾರ ಮಾಡ್ತಿದ್ದಾರೆ. ಒಂದ್ ಕಡೆ ಪ್ರಧಾನಿ ಮೋದಿ, ಮತ್ತೊಂದು ಕಡೆ ರಾಹುಲ್ ಗಾಂಧಿ ಕ್ಯಾಂಪೇನ್ ಮಾಡಿದ್ರು. चुनाव के दौरान उसने यही झूठ के प्रयोग किए थे. अब यहां हरियाणा में भी कांग्रेस उसका विस्तार कर रही है. हमें कांग्रेस की सोच कभी भी सफल नहीं होने देना है. आज क्या है रेट गैस सिलेंडर का? 1200. हमारी सरकार आएगी, लिख के ले लो, 1200 रुपए वाला सिलेंडर 500 रुपए का आपको मिलेगा. जैसे ही हमारी सरकार आएगी, सबसे पहला काम, ये जो आपका धान सरकार नहीं खरीद रही है, इसको खरीदने का काम हम पहले दिन से शुरू कर देंगे. ಮೂರನೇ ಬಾರಿ ಹರಿಯಾಣ ವಶಕ್ಕೆ ಬಿಜೆಪಿ ರಣತಂತ್ರ ಮಾಡ್ತಿದ್ರೆ ಬಿಜೆಪಿಗೆ ಸೋಲುಣಿಸಲು ಕಾಂಗ್ರೆಸ್ ಕಸರತ್ತು ಮಾಡ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಈಗ ರಾಜ್ಯ ಹಾಗೂ ದೇಶದ ಮತ್ತಷ್ಟು ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ಧಾರ್ಮಿಕ ಕಟ್ಟಡಗಳ ವಿರುದ್ಧ ಸುಪ್ರೀಂ ಚಾಟಿ ಬೀಸಿದೆ. ರಸ್ತೆ, ಜಲಮೂಲ, ರೈಲ್ವೆ ಹಳಿ ಹೀಗೆ ಎಲ್ಲಿಯೇ ಭೂ ಒತ್ತುವರಿ ಮಾಡಿ ಧಾರ್ಮಿಕ ಕಟ್ಟಡಗಳನ್ನು ನಿರ್ಮಿಸಿದ್ರೆ ಅದನ್ನ ತೆರವು ಮಾಡಿ ಅಂತ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ. ಹೊಟ್ಟೆ ನೋವಿನಿಂದ ಸೂಪರ್ ಸ್ಟಾರ್ ರಜನಿಕಾಂತ್ ಚೆನ್ನೈನ ಅಪೋಲೋ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಚಿಕಿತ್ಸೆ ಬಳಿಕ ರಜನಿಕಾಂತ್ ಆರೋಗ್ಯವಾಗಿದ್ದಾರೆ, ಯಾವುದೇ ತೊಂದರೆ ಇಲ್ಲ, 2 ದಿನಗಳ ಬಳಿಕ ಡಿಸ್ಚಾರ್ಜ್ ಆಗಲಿದ್ದಾರೆ ಅಂತ ಆಸ್ಪತ್ರೆ ವೈದ್ಯರು ಮಾಹಿತಿ ನೀಡಿದ್ದಾರೆ. ಬಾಲಿವುಡ್ ನಟ ಗೋವಿಂದ್ ಅವರ ಕಾಲಿಗೆ ಆಕಸ್ಮಿಕವಾಗಿ ಗುಂಡು ಹಾರಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಸ್ವಂತ ರಿವಾಲ್ವರ್ ಕ್ಲೀನ್ ಮಾಡುವಾಗ ಕಾಲಿಗೆ ಗುಂಡು ತಗುಲಿದೆ. ಕಾಲಿನಲ್ಲಿದ್ದ ಗುಂಡು ಹೊರತೆಗೆಯಲಾಗಿದ್ದು ಆರೋಗ್ಯವಾಗಿದ್ದಾರೆ ಅಂತ ವೈದ್ಯರು ತಿಳಿಸಿದ್ದಾರೆ. ಹಿಜ್ಬುಲ್ಲಾ ಉಗ್ರರ ವಿರುದ್ಧ ದಾಳಿಯನ್ನ ಇಸ್ರೇಲ್ ಮತ್ತಷ್ಟು ತೀವ್ರಗೊಳಿಸಿದೆ. ಲೆಬನಾನ್ ರಾಜಧಾನಿ ಬೈರತ್ ವಶಕ್ಕೆ ಇಸ್ರೇಲ್ ಮುಂದಾಗಿದ್ದು ಕಾಲಾಳು ಪಡೆ, ಯುದ್ಧ ವಾಹನಗಳು ಮತ್ತು ಫಿರಂಗಿ ಮೂಲಕ ದಾಳಿ ಆರಂಭಿಸಿದೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತಾನ್ಯೂಗೆ ಕರೆ ಮಾಡಿರುವ ಪ್ರಧಾನಿ ಮೋದಿ ಶಾಂತಿಯ ಕುರಿತು ಚರ್ಚಿಸಿದ್ದಾರೆ. ಆನೇಕಲ್ನಲ್ಲಿ ಅಕ್ರಮವಾಗಿ ನೆಲೆಸಿದ್ದ ಪಾಕ್ ಪ್ರಜೆಗಳ ಬಂಧನ ಪ್ರಕರಣದ ಸಂಬಂಧ ಜಿಗಣಿ ಪೊಲೀಸರು ಆರೋಪಿ ರಶೀದ್ ಅಲಿ ಸಿದ್ದಿಕಿ ಪತ್ನಿ ಆಯೇಷಳನ್ನ ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ. ಐಬಿ ಮತ್ತು ಎನ್ಐಎ ಅಧಿಕಾರಿಗಳಿಂದಲೂ ವಿಚಾರಣೆ ನಡೆಯುತ್ತಿದೆ. ನಕಲಿ ದಾಖಲೆಗಳನ್ನು ಕೊಟ್ಟು ಪಡೆದಿದ್ದಂತಹ ಪಾಸ್ಪೋರ್ಟ್ ಅನ್ನು ಸೀಸ್ ಮಾಡಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಕಿರಿಯ ವೈದ್ಯರು ಮತ್ತೆ ಕೆಲಸಕ್ಕೆ ಗೈರಾಗಿ ಅನಿರ್ದಿಷ್ಟಾವಧಿ ಮುಷ್ಕರ ಆರಂಭಿಸಿದ್ದಾರೆ. ವೈದ್ಯಕೀಯ ಸಂಸ್ಥೆಗಳಲ್ಲಿ ಸುರಕ್ಷತೆ ಮತ್ತು ಭದ್ರತೆ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ಧರಣಿ ಮಾಡ್ತಿದ್ದಾರೆ. ಪ್ರತಿಭಟನಾ ನಿರತ ವೈದ್ಯರ ಮನವೊಲಿಕೆಗೆ ಸರ್ಕಾರ ಹರಸಾಹಸ ಮಾಡ್ತಿದೆ. ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮೇಟ್ 9. ಈಗ ಒಳನೋಟ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.